ಹಾಂ, ನೀವು ಹೊಡೆದಿರುವಂಥ ಫೋಟೋಗ್ರಾಫು, ಕೋರ್ಟು ಕೊಟ್ಟಿರುವಂಥದ್ದು, ಇದು ಪ್ರೆಸ್ ರಿಲೀಸ್ ಮಾಡಿರುವಂಥದ್ದು ಇನ್ನೊಂದು, ಹಾಂ, ಪ್ರೆಸ್ ರಿಲೀಸ್ ಮಾಡಿರುವಂಥದ್ದು ನೋಡಿ ಇದು. ಏನಿದು ಡಬಲ್ ಸ್ಟ್ಯಾಂಡರ್ಡು, ಡಬಲ್ ಗೇಮ್ ನಿಮ್ಮದು. ಇದು ಯೂನಿಟಿನ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ. ಇಲ್ಲೆಲ್ಲಾದರೂ ಒಂದು ಕಡೆ ಯೂಸ್ ಮಾಡಿರುವಂಥದ್ದೆಲ್ಲ ಕಾಣ್ತಾ ಇದೆಯಾ ನಿಮಗೆ? ದಯಮಾಡಿ ನೋಡಿ ಸರ್, ಎಲ್ಲಾದರೂ ಯೂಸ್ ಮಾಡಿರುವಂಥದ್ದು. ಯೂನಿಟ್ ಶುರುವೇ ಆಗಿಲ್ಲ ಇನ್ನು, ಸ್ಟಿಲ್ ಇಟ್ ಇಸ್ ಅಂಡರ್ ಕನ್ಸ್ಟ್ರಕ್ಷನ್, ಇಟ್ ಈಸ್ ಅಂಡರ್ ಕನ್ಸ್ಟ್ರಕ್ಷನ್. ಇದನ್ನು ತೋರಿಸಿದ್ರೆ ಏನು ದೊಡ್ಡ ಮಟ್ಟದಲ್ಲಿ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇರುವಂಥ ಒಂದು ಯೂನಿಟ್, ಡ್ರಗ್ ಅಲ್ಲ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇರುವಂಥ ಒಂದು ದೊಡ್ಡ ಯೂನಿಟ್. ಇಡೀ ಮೈಸೂರೇ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಅನ್ನುವಂಥದ್ದು ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಮೈಸೂರು ಸುತ್ತಮುತ್ತ ಹೆಬ್ಬಾಳ ಇಂಡಸ್ಟ್ರಿಯಲ್ಲೂ ಸೇರಿ 114 ಕೆಮಿಕಲ್ ಯೂನಿಟ್ ಇದ್ದಾವೆ. 114 ಕೆಮಿಕಲ್ ಯೂನಿಟ್ ಇದ್ದಾವೆ. 114 ಕೆಮಿಕಲ್ ಯೂನಿಟಲ್ಲೂ ಡ್ರಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರಾ? ವೈ ಆರ್ ಯು ಟಾರ್ಗೆಟಿಂಗ್ ಮೈಸೂರು? Why you are specifically targeting Mysore? Is only because you want to bring bad name to Chief Minister. Since it is the home district of Chief Minister, you want to bring bad name to Chief Minister. ಆಮೇಲೆ ನಾಚಿಕೆ ಆಗಲ್ವ ನಿಮಗೆ? ಮಾನ ಮರ್ಯಾದೆ ಇಲ್ವ ಬಿ ಜೆ ಪಿಯವ್ರಿಗೆ? ಮೈಸೂರು ಪೊಲೀಸ್ನವರು ಶಾಮೀಲಾಗ್ಬಿಟ್ಟವ್ರಂತೆ. ಎಲ್ಲಿ ಯಾವ ಶಾಮೀಲಾಗಿದ್ರೆ ಹೇಳಿ? ನಾನು ಪೊಲೀಸ್ನವ್ರ ಪರ ಮಾತಾಡ್ತಾ ಇಲ್ಲ. ಮೈಸೂರು ಪೊಲೀಸ್ನವ್ರು ಏನಾದರೂ ಡ್ರಗ್ಗಲ್ಲಿ ಇನ್ವಾಲ್ವ್ ಆಗಿರುವಂಥ ಕೆಲಸವನ್ನು ಮಾಡಿದರೆ ದಯಮಾಡಿ ಹೇಳಿ. ನಾವೇ ವಿ ಆರ್ ಗೋಯಿಂಗ್ ಟು ಬಿ ದ ಫಸ್ಟ್ ಪೀಪಲ್ ಟು ಅಪೋಸ್ ಮೈಸೂರು ಪೊಲೀಸ್. ಹಿಂದೆ 3 ತಿಂಗಳಿಂದೆ ಅದನ್ನು ಹೇಳ್ತೀನಿ, ನೀವು ಇದ್ರ ಹತ್ರ ಒಂದು ಫ್ಯಾಕ್ಟ್ರಿ ಸೀಸ್ ಮಾಡಿದ್ರಿ, ಫ್ಯಾಕ್ಟ್ರಿ ಅಂತ, ಅದನ್ನು ಫ್ಯಾಕ್ಟ್ರಿ ಅಂತ ಬಿಂಬಿಸುವಂಥ ಕೆಲಸವನ್ನು ಮಾಡಿದ್ರಿ. ಓಕೆ, ದಯಮಾಡಿ ಅದಕ್ಕೆ ಇದೇ ಥರ ಡೀಟೇಲ್ಸ್ನ ನೀವು ಯಾಕೆ ಕೊಡಲಿಲ್ಲ? ನಾರ್ಕೋಟಿಕ್ಸ್ನವರು 179 ಹಿಂದ್ಗಡೆ ತೊಳ್ಕೊಳ್ಳೋಕ್ಕೆ ಇಟ್ಟಿದ್ದ ನೀರನ್ನು ನೀವು ಸೇರಿಸಿ 179 kg ಲಿಕ್ವಿಡ್ ಈಸ್ ಬಿಂಗ್ ಸೀಸ್ಡ್ ಅಂತ ನೀವು ಕೊಟ್ಟಿದ್ದೀರಾ. 170 ಡ್ರಮ್ಮಲ್ಲಿ ನೀರಿದ್ದಿದ್ದು ಅವನ ಬಾತ್ರೂಮಲ್ಲಿ ತೊಳ್ಕೊಳ್ಳೋಕೆ ಇಟ್ಕೊಂಡು ನೀರನ್ನ ಬಕೆಟಲ್ಲಿ ಅದನ್ನು ಸೇರಿಸಿ 179 kg ಅಂತಾನೆ. ನೀರನ್ನ ಲಿಕ್ವಿಡ್ನ kg ಲೆಕ್ಕದಲ್ಲಿ ಎಲ್ಲಾದರೂ ಮೆಷರ್ ಮಾಡುವಂಥದ್ದು ನೋಡಿದ್ದೀರಾ ನೀವು? ದಟ್ ಹ್ಯಾಸ್ ಟು ಮೆಷರ್ಡ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಲೀಟರ್ಸ್. ನೀರನ್ನು ನೀವು ಸೀಸ್ ಮಾಡಿ 179 ಲೀಟ್ರ್ ಇದು kg ಆಫ್ ಮೆಫಡ್ರನ್ ಅಂತ ನೀವು ಮಾಧ್ಯಮದಲ್ಲಿ ಬಿಡುಗಡೆ ಮಾಡಿಬಿಟ್ರಿ. ಒಂದು ಮೆಫಡ್ರಮ್, 1 kg ಮೆಫಡ್ರಮ್ ಇಟ್ ಇಸ್ ಕಾಸ್ಟಿಂಗ್ ಇನ್ ದ ಓಪನ್ ಮಾರ್ಕೆಟ್ 2 crore. ಅದರ ಪ್ರಕಾರ 179 × 2 ಅವ್ರ ಪಾಪ ಕೆಲವು ಮಾಧ್ಯಮದವರೇ ಮಾಡ್ಕೊಂಡು 350 ಕೋಟಿ ಡ್ರಗ್ನ ಸೀಸ್ ಮಾಡಿಬಿಟ್ರು ಇಲ್ಲಿ ಅಂತ ಬಾಯಿ ಪಡ್ಕೊಂಬಿಟ್ರು. ಆಯಿತು, ಪಾಪ ಈ ಎಂ ಪಿಯವರು ಏನು ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮೈಸೂರು ಏನು ನಶ ಏರುವಂಥ ಜಾಗ ಆಗೋಗಿದೆ ಅಂತ. ನೋಡಿ ಸ್ವಾಮಿ, ಇಲ್ಲಿ ನಾನು ನಿಮಗೆ ರಿಪೋರ್ಟ್ ಕೊಡ್ತೀನಿ, ರಿಪೋರ್ಟನ್ನು ದಯಮಾಡಿ ಕೊಡ್ತೀನಿ. ಬಿ ಜೆ ಪಿಯವರೇ ಉತ್ತರವನ್ನು ಕೊಡಿ. 2018ರಿಂದ 2023ರವರೆಗೆ NDPS ಕೇಸಸ್ ಬುಕ್ ಆಗಿರುವಂಥದ್ದು ಮೈಸೂರು ನಗರದಲ್ಲಿ. 2018ರಿಂದ 2023ರವರೆಗೆ ಸೀಸ್ ಆಗಿರುವಂಥದ್ದು, ನಾವು ಇದು ಮಾಡಿಕೊಂಡಿರುವಂಥದ್ದು ಎಲ್ಲವನ್ನು ಸೇರಿದೆ. ಎಷ್ಟಾಗಿದೆ ಅನ್ನುವಂಥದ್ದು ನೋಡಿ, ಇಲ್ಲಿ ನಮ್ಮಲ್ಲಿದೆ, ಪಟ್ಟಿ ಇದೆ. ಎಷ್ಟಕ್ಕೆ ನಾವು ಹೌ ಮೆನಿ ಪೀಪಲ್ ಆರ್ ಬಿಂಗ್ ಕನ್ವಿಕ್ಟೆಡ್. ಆ 2023ರಿಂದ 2025ವರೆಗೆ ಎಷ್ಟು ಕೇಸಸ್ನ ನಮ್ಮ ಪೊಲೀಸ್ನವ್ರು ಹಿಡಿದ್ದಾರೆ, ಎಷ್ಟು ಕೇಸಸ್ನ ಸೀಸ್ ಮಾಡಿದ್ದಾರೆ, ಎಷ್ಟು ಕನ್ಸಂಪ್ಷನ್ ಇದೆ, ಎಷ್ಟು ಕಲ್ಟಿವೇಷನ್ ಕೇಸಸ್ ಇದೆ ಅನ್ನುವಂಥದ್ದು ಇದರಲ್ಲಿ ಸಂಪೂರ್ಣವಾಗಿ ಮಾಹಿತಿ ನಮ್ಮಲ್ಲಿದೆ. ಇದು ನೀವು ಚೆಕ್ ಮಾಡ್ಕೊಬೋದು. ಡ್ರಗ್ನ ಮ್ಯಾನುಫ್ಯಾಕ್ಚರಿಂಗ್ ಹಬ್ನ ಮಾಡುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡಿದ್ದೇ BJP ಸರ್ಕಾರದಲ್ಲಿ 2018ರಿಂದ 2023ರಲ್ಲಿ, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ. ನಮ್ಮ ಪೀರಿಯಡಲ್ಲ, ನಮ್ಮ ಪೀರಿಯಡಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಸಸ್ನ ಹಾಕುವಂಥ ಕೆಲಸನ ನಾವು ಮಾಡಿದ್ದೀವಿ. ಪೊಲೀಸ್ನವ್ರು ಮಾಡಿದ್ದಾರೆ, ಮೈಸೂರಲ್ಲಿ ಮಾಡಿದ್ದಾರೆ. ಅದರಿಂದ ಮೈಸೂರು ಪೊಲೀಸ್ನವ್ರನ್ನ ಡಿಗ್ರೇಡ್ ಮಾಡುವಂಥದ್ದು, ಕರ್ನಾಟಕ ಪೊಲೀಸ್ನವ್ರನ್ನ ಡಿಗ್ರೇಡ್ ಮಾಡುವಂಥದ್ದು ನಿಮ್ಮ ರಾಜಕೀಯ ತೆವಲಿಗೋಸ್ಕರ, ರಾಜಕೀಯ ಅನುಕೂಲಕ್ಕೋಸ್ಕರ ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನು ಇಡೀ ಬೇರೆ ಜಾಗದಲ್ಲಿ ನೀವು ಹಾಳು ಮಾಡುವಂಥ ಕೆಲಸವನ್ನು ದಯಮಾಡಿ ಮಾಡಬೇಡಿ. ಅದಾನಿ ಮಾನ್ಯ ಸಂಸದರೇ, ನೀವು ಸಂಸದರಾದ ಮೇಲೆ, ಯದುವೀರ್ ಸಂಸದರಾದ ಮೇಲೆ ಮೈಸೂರು ಮತ್ತು ಕೊಡಗಿಗೆ ಕೇಂದ್ರ ಸರ್ಕಾರದವರು ಕೊಟ್ಟಂಥ 6 ಯೋಜನೆಗಳನ್ನು ನೀವು ಸ್ಥಗಿತ ಮಾಡಿಸಿದ್ದೀರಿ. ಅದೇ ನಿಮ್ಮ ಕೊಡುಗೆ. ಒಂದು ಮೈಸೂರು ಟು ಕುಶಾಲನಗರ ರೈಲ್ವೆ ಯೋಜನೆ, ಇದು ವಯಬಲ್ ಅಲ್ಲ ಅಂತ DRM ಕನ್ಫರ್ಮ್ ಮಾಡಿದ್ದು. ಎರಡನೇದು ಆ ಯೂನಿಟಿ ಮಾಲು
193 ಕೋಟಿ ಕೇಂದ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಇಂಟ್ರೆಸ್ಟ್ ಫ್ರೀ ಲೋನ್. ಅದು ಪುಕ್ಕಟ್ಟೆ ಕೊಡ್ತಾ ಇಲ್ಲ, ನಮಗೆ ಇಂಟ್ರೆಸ್ಟ್ ಫ್ರೀ ಲೋನು, ನಾವು ಕಟ್ಟಬೇಕು ವಾಪಸ್ಸು. 6.5 ಎಕರೆ ಜಾಗ ಎಕ್ಸಿಬಿಷನ್ ಅಥಾರಿಟಿ ಪಕ್ಕದಲ್ಲಿ ಎಲ್ಲ ಶುರು ಮಾಡಿ, ಇದೇ ಯದುವೀರವರು ಬಂದು ಪೂಜೆ ಮಾಡ್ತಾರೆ, ನೆಕ್ಸ್ಟ್ ಡೇ ಹೋಗಿ ಅವ್ರ ತಾಯಿ ಕಡೆಯಿಂದ ಹೈಕೋರ್ಟಲ್ಲಿ ಸ್ಟೇ ತರಿಸ್ತಾರೆ. ಮೂರನೇದು ಪ್ರಸಾದ್ ಯೋಜನೆ 46 ಕೋಟಿ ಚಾಮುಂಡಿ ಬೆಟ್ಟದಲ್ಲಿ ಮೂಲಭೂತ ಸೌಕರ್ಯನ ಕೊಡುವಂಥದ್ದಕ್ಕೆ ನೀವೇ ಕೊಟ್ರಿ ಕೇಂದ್ರದಿಂದ. ಇಡೀ ಎಂಟೈರ್ ಚಾಮುಂಡಿ ಬೆಟ್ಟ ನಮ್ಮದು ಅಂತ ಹೋಗಿ ಕೋರ್ಟಲ್ಲಿ ದಾವೆ ಹಾಕ್ಕೊಂಡಿದ್ದೀರ. ಪೆರಿಫೆರಲ್ ಕ್ಯಾನ್ಸರ್ ಸೆಂಟರ್ ಅಂತ 175 ಕೋಟಿ ಅನೌನ್ಸ್ ಮಾಡಿದ್ರು ಹಿಂದೆ ಕೇಂದ್ರದವರು. ಇಲ್ಲಿವರೆಗೂ ಅದು ಎಲ್ಲಿ ಮಾಡಬೇಕು ಏನು ಎತ್ತ ಅನ್ನುವಂಥದ್ದು ಒಂದು ದಿವಸನೂ ಒಂದು ಚರ್ಚೆ ಮಾಡಲಿಲ್ಲ. 4ನೇದು. 5ನೇದು ಪೆರಿಫೆರಲ್ ರಿಂಗ್ ರೋಡ್ ಅಂತ ಅನೌನ್ಸ್ ಮಾಡಿಸಿದ್ರು. ಅದೆಲ್ಲ ಬಡ್ಜೆಟ್ ಸುಮ್ಮನೆ ಅನೌನ್ಸ್ ಮಾಡೋದು. ಆ ಪೆರಿಫೆರಲ್ ರಿಂಗ್ ರೋಡ್ಗೆ 65 ಕೋಟಿ ಬೇಕು ಅಂತ ಅನೌನ್ಸ್ ಮಾಡಿಸಿದ್ರು. ಎಲ್ಲಿ ಏನಾಯಿತು? ಅದಕ್ಕೂ ಎಳ್ಳು ನೀರು ಬಿಟ್ಟುಬಿಟ್ರಿ. ಎಲ್ಲದಕ್ಕೂ ಎಳ್ಳು ನೀರು ಬಿಡುವಂಥ ಕೆಲಸವನ್ನು ಪಾಪ ಇವರು ಪ್ರೆಸೆಂಟ್ MP ಮಾಡ್ತಾವ್ರೆ. ನಾನು 2 ವರ್ಷದಿಂದ ಬಾಯಿ ಮುಚ್ಕೊಂಡು, ಪಾಪ ನಮ್ಮ ರಾಮು ಅವರೆಲ್ಲ ಹೇಳ್ತಿದ್ರು, ತಡೀರಿ ಸರ್, ಅವರು ರಾಜರು ಮಂತಂದವರು ನೀವೇನೋ ಮಾತಾಡ್ರಿ, ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮ ಮೇಲೆ ಅದಕ್ಕೆ ಅಂತಾರೆ ರಾಜರು ಅಂತ. ಈಗಲೇ ಮಾತಾಡೋಕ್ಕೆ ಹೋಗ್ಬಿಡ್ತಾರೆ, ಒಂದು 2-3 ವರ್ಷ ಆಗಲಿ, ಅದು ಏನು ಮಾಡ್ತಾರೋ ನೋಡ್ಬಿಟ್ಟು ಆದ್ಮೇಲೆ 2 ವರ್ಷ ಆಯಿತು. ನಾವು ಸುಮ್ಮನೆ ಕೂರಕ್ಕಾಗಲ್ಲ. ನಾನು ಚುನಾವಣೆಗೆ ಅವ್ರ ವಿರುದ್ಧ ನಿಂತವನು. ನನಗೂ 6.25 ಲಕ್ಷ ಜನ ಓಟ್ ಕೊಟ್ಟವ್ರೆ. 6.25 ಲಕ್ಷ ಜನ ಓಟ್ ಕೊಟ್ಟಿದ್ದಾರೆ ನನಗೆ. ಹೈಯೆಸ್ಟ್ ನಂಬರ್ ಆಫ್ ಓಟ್ ತಗೊಂಡಿರೋದು ನಾನೇ ಇಂಥವ್ರಿಗೂ. ಕಾಂಗ್ರೆಸ್ಸಲ್ಲಿ ಸೋತಿದ್ದೀನಿ, ಅದು ಬೇರೆ ವಿಚಾರ. ಐ ಕಾಂಟ್ ಕೀಪ್ ಫೈಟ್. ಐ ವಿಲ್ ಡೆಫಿನೆಟ್ಲಿ ಡಿಮ್ಯಾಂಡ್. ನೀವು ಅದು ಏನು 5 ರೂಪಾಯಿ ಪ್ರಾಜೆಕ್ಟ್ನ ಮೈಸೂರಿಗೂ ಕೊಡಗು ತಗೊಂಬಂದಿದ್ದೀರಿ ಅಂತ ದಯಮಾಡಿ ಹೇಳಿ ಸ್ವಾಮಿ. ಯದುವೀರವರೇ, ಬರೀ ಸುಳ್ಳು ಹೇಳುವಂಥದ್ದು ಬಿಟ್ಟರೆ, ಅಕ್ಕಪಕ್ಕ ಒಂದಷ್ಟು ಜನ ಯಾರನ್ನ ಕೂರಿಸ್ಕೊಂತೀರಿ ಸುಳ್ಳು ಹೇಳೋರನ್ನ, ಅವ್ರಿಗೆ ಕೇಳಿದ್ನ ನೀವು ಹೇಳ್ಸೋವಂಥ ಕೆಲಸವನ್ನು ಮಾಡಿಬಿಟ್ರೆ ಹೆಂಗೆ? ಏನೋ ಒಂದು ಪ್ರಾಜೆಕ್ಟ್ನ ಮೈಸೂರು ತರುವಂಥ ಕೆಲಸವನ್ನು ಮಾಡಿ. ಮೈಸೂರು ಏರ್ಪೋರ್ಟ್ ರನ್ವೇ ಎಕ್ಸ್ಪ್ಯಾನ್ಷನ್ಗೆ ನೀವು 10-12 ವರ್ಷದಿಂದ ಕಾಯ್ದೆ ಕೊಡಲಿಲ್ಲ. ಸಿದ್ದರಾಮಯ್ಯನವ್ರು ಕೊಟ್ಟರು. 325 ಕೋಟಿ ರನ್ವೇ ಎಕ್ಸ್ಪ್ಯಾನ್ಷನ್ಗೆ ಕೊಟ್ಟಿದ್ದು ನಾವು, ನೀವಲ್ಲ. ಕೇಂದ್ರದವರಲ್ಲ, ಕೇಂದ್ರ ಕೊಡಬೇಕದು, ಏರ್ಪೋರ್ಟ್ ಅವ್ರದ್ದು. ನಾವು ಕೊಟ್ಟಿದ್ದು 325 ಕೋಟಿ ಕೊಟ್ಟರು. ನಾವು ಕೊಟ್ಟಂಥ ಯೋಜನೆಗಳನ್ನು ಏನೂ ಕೊಟ್ಟಿಲ್ಲ ಅಂತ ಬುಡ್ಬುಡಿಕೆ ಬಾರಿಸ್ತಾ ಇದ್ದೀರಲ್ಲ. ನೀವೇನು ಕೊಟ್ರಿ ಹೇಳ್ರಿ, ನೀವೇನು ಕೊಟ್ರಿ ಹೇಳಿ. ಸುಳ್ಳು ಹೇಳೋದ್ರಲ್ಲಿ ಹಿಂದಿನ MP ಅವ್ರನ್ನ ಮೀರ್ಸೋಕ್ಕಾಗಲ್ಲ ಅಂತಿದ್ದೆ. ಬಟ್ ಆ ಸ್ಪೀಡ್ ಇವಾಗ ಪಿಕಪ್ ಮಾಡ್ಕೊಂಡವ್ರು. ಪಾಪ ಅವ್ರಿಗೆ ಈಕ್ವಲಾಗಿ ಆಲ್ಮೋಸ್ಟ್ ಬಂದುಬಿಟ್ಟಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಓವರ್ಟೇಕ್ ಮಾಡ್ಬೋದು ಕೆಲವು